ನಮ್ಮಮ್ಮ ದೋಸೆ ಹೋಯ್ತೈತೆ, ಬೆಣ್ಣೆ ದೋಸೆ ಸಿಗಲ್ಲ ಅಂದ್ಬಿಟ್ಟು ನಾವು ಅಪ್ಪಾಜಿನೇ ಆಗ್ತೈತೆ. ಈ ತೋಟ ಏನಿದೆ ತುಂಬ ಹಳೇದು ಗೈಸ್. ನಾವು ಬರೀ ತಿನ್ನೋದಾಗೆ ತೊಗೊಂಡಿರೋದು ಬಾಕ್ಸಿಗೆಲ್ಲ ಖಾರ. ನಮ್ಮಮ್ಮ ಸುಮ್ಮನೆ ಹಾಕಿ ಕಲಿಸ್ಕೊಟ್ಬಿಡತ್ತೆ. 11 ವರ್ಷದ ಹಿಂದ್ಲದು ಇವಾಗ ಇಲ್ಲಿ ಸಿಕ್ಕಿದೆ. ಇದು ಪ್ಯಾಂಟ್ ಇದು ನಾವು ಅಪ್ಪಾಜಿದ್ದು ಗೈಸ್, ಬೂಟ್ ಕಟ್ ಪ್ಯಾಂಟ್. ಮಳೆ ಬರ್ತೈತೆ, ನಾವು ಛತ್ರಿ ಬೇರೆ ತಗೊಂಬಂದಿಲ್ಲ. ಇಲ್ಲಿ ಬಂದು ನಮ್ಮ ನೋಡ್ರೆ ಇಲ್ಲಿ ಅಡಿಕೆ ಗಿಡದ ಹತ್ರ ನಿಂತ್ಕೊಂಡ್ಬಿಟ್ಟೈತೆ. ಸೊ ಅವಾಗ ಇದು ಓಡಿಸ್ತಾ ಇದ್ದು ಗಾಡಿ, ಎತ್ತಿನ ಗಾಡಿ. ಎಷ್ಟು ಕೆಸರೈತೆ ಈ ಗಾಡೀಲಿ. ಕೆಸರಾಗಿ ಹೋಗ್ಬಿಟ್ರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗಿನ ಕಥೆ ಏನು ಅಂದರೆ ನನಗೂ ಗೊತ್ತಿಲ್ಲ. ನಮ್ಮಮ್ಮ ಬೆಳಿಗ್ಗೆ ಎಣ್ಣೆ ಹಚ್ಬಿಟ್ಟೈತೆ ನೋಡಿ, ನಮ್ಮನ್ನು ಹಚ್ಕೊಂಡು ನನಗೂ ಹಚ್ಬಿಟ್ಟೈತೆ. ಸೊ ನಾನು ಇವಾಗ ಬೆಳಿಗ್ಗೆ ಎದ್ದು ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಿದ್ದೀನಿ ತಂಗಿ, ಕಾರ್ಬನ್ ಟೀ ಹೊರಟಿದ್ದಾಳೆ. ಟೀ ಕುಡಿದ್ಬಿಟ್ಟು ನಮ್ಮ ಬಿಸಿ ಬಿಸಿ ದೋಸೆ ಕೊಡುತ್ತೆ, ತಿಂದ್ಬಿಡೋದೆ. ನೋಡ್ರಿ ಪೂಜೆ ಮಾಡ್ತಾವಳೆ ಮೇಲ್ಚರ್ಗಕ್ಕೆ. ಮಳೆ ಸಿಗಲ್ಲ ಅಂದ್ಬಿಟ್ಟು ನಾವು ಅಪ್ಪಾಜಿನೇ ಆಗ್ತೈತೆ. ಗೈಸ್ ನಮ್ಮಮ್ಮ ದೋಸೆ ಹೋಯ್ತೈತೆ, ಬೆಣ್ಣೆ ದೋಸೆ. ಏನು ಮತ್ತೆ ಬೆಣ್ಣೆ ದೋಸೆ ಹೋಯ್ತೈತೆ. ಇವಳಂತೂ ತಿನ್ನೋಕ್ಕೆ ಕಾಯ್ತಾವಳೆ. ಬರೀ ಯಾವಾಗ ನೋಡಿದ್ರು ತಿನ್ನೋದಾಗೆ ಇರ್ತಾಳೆ ಗೈಸ್. ಈ ಮನೆ ನಮ್ಮ ಮನೆ, ಆ ಮನೆ ಈ ಮನೆ, ಎರಡು ಮನೆಗೆ ಇಲ್ಲೊಂದ್ಸಲಿ ತಿನ್ನೋದು ಅಲ್ಲೊಂದ್ಸಲಿ ತಿನ್ನೋದು ಬರೀ ಇದೆ ನೋಡಿ. ಅಲ್ಲ ತಟ್ಟೆ ಹಿಡ್ಕೊಂಡು ರೆಡಿ ಆಗೋಳೆ. ಕಾರ್ಮೆಂಟಿಗೆ ಹೋಗ್ತಾಳೆ. ಯಾವುದೇ ನಿನ್ನ ಕಾರ್ಮೆಂಟು? ಇಲ್ಲಿ ಕರೆಕ್ಟಾಗಿ ಹೇಳಿಲ್ಲಿ. ನಾಟಕ ಆಡ್ತಾಳೆ ನಾಟಕ. ಇವಳೇ ಗೈಸ್ ಹೇಳಿದ್ದು ಲಾಗ್ ಸ್ಟಾರ್ಟ್ ಮಾಡಿ ಲಾಗು ಅಂತ ಹೇಳ್ಬಿಟ್ಟು ಇವಾಗ ಮೂಲೆ ಹೋಯ್ತಾಳೆ. ನಮ್ಮ ಬೇರೆ ಟೈಮ್ ಆಗೈತೆ ಅಂತ ಬೇಗ ಹೊಯ್ಕೊಯ್ತೈತೆ. ಅವಳಿಗೂ ಟೈಮ್ ಆಗ್ಬಿಟ್ಟೈತೆ ಕಾರ್ಮೆಂಟಿಗೆ. ನೋಡಿ ಹಾಕ್ ಹಾಕ್ಸ್ಕೊಂತ ನೋಡ್ರಿ. ಬರೀ ತಿನ್ನೋದಾಗೆ ತೊಗೊಂಡಿರೋದು ಬಾಕ್ಸಿಗೆಲ್ಲ ಖಾರ. ನಮ್ಮ ಸುಮ್ಮನೆ ಹಾಕಿ ಕಲಿಸ್ಕೊಟ್ಬಿಡತ್ತೆ, ತಿಂತಿರ್ತಾಳೆ. ಬರೀ ತಿನ್ನೋದೇ ಕೆಲಸ ಬರೀ ತಿನ್ನೋದೇ ಕೆಲಸ ನೋಡಿ. ನನಗೂ ಕೊಡ್ತೈತೆ ಸ್ವಲ್ಪ. ಸಾಕು ದೋಸೆ ಖಾರ ಹಾಕ್ಬಿಡೋಣ. ಒಂದೆರಡು ಚೆನ್ನಾಗಿರ್ತದೆ ಮನಸ್ಸಿಗೆ ತಾನಿದು. ಹಾಕ್ತಾಳೆ ಒಂದೆರಡು. ಉಲ್ಟಾ ತಿರ್ಗಿಸ್ತಲ್ಲ ಇವಾಗ. ಅಯ್ಯೋ ಅದ್ರಾಗೆ ಇರ್ಬೇಕದು. ಇರ್ತತ ನೋಡಿ ಸರ್ರೆ ಬ್ಯಾಟಿಂಗ್ ಮಾಡ್ತಾವಳು. ತಿನ್ನ ಸರಿ ಹೊಡಿ. ಯಾರು ಬರಲ್ಲ ಗೈಸ್? ನಮ್ಮ ಅಜ್ಜಿ ಬಂತು. ಗೈಸ್ ನಮ್ಮ ಇವಾಗ ನನಗೆ ಬೆಣ್ಣೆ ದೋಸೆ ಒಯ್ದು ಕೊಡ್ತಾ ಇದ್ದೆ ಅಲ್ಲೇ. ಮತ್ತು ಚಟ್ನಿ. ಬನ್ನಿ ಗೈಸ್ ಫುಲ್ ಬ್ಯಾಟಿಂಗ್ ಲೆಟ್ಸ್ ಗೋ. ಇಲ್ಲಿ ನೋಡಿ ನಮ್ಮ ಬೆಕ್ಕು ಇಲ್ಲಿದೆ ನೋಡಿ, ಮಲ್ಕೊಂಬಿಟ್ಟೈತೆ, ಫುಲ್ಲು ನಿದ್ದೆಗೈತೆ. ಟೈಮ್ ಇವಾಗ ಬಂದುಬಿಟ್ಟು 10 ಗಂಟೆ. ಸೊ ಇದು ರಾತ್ರಿ ಹೋಗಿದ್ದು, ಬಂದೇ ಇಲ್ಲ. ಬೆಳಗಿನ ಜಾವ 6:30 ಬಂತಂತೆ. ನಮ್ಮಮ್ಮ ಡೋರ್ ತೆಗ್ದಾಗ ಬಂದಿರೋದು. ಬಂದು ನಮ್ಮಮ್ಮ ಇಲ್ಲಿ ಕಸ ಹೊಡಿಯೋದಕ್ಕೆ ಮ್ಯಾಟ ಚೇರ್ ಮೇಲೆ ಆಗೈತೆ, ಅದ್ರ ಮೇಲೆ ಬಂದು ಮಕ್ಕೊಂಡಿರೋದು. ಇನ್ನೂ ಎದ್ದಿಲ್ಲ. ಯಾವಾಗ ಎದ್ದೇಳುತ್ತೋ ಗೊತ್ತಿಲ್ಲ. ಮಲ್ಕೊಳ್ಳಿ, ಎಬ್ಬಿಸೋಬೇಡ. ಇವಾಗ ಸ್ವಲ್ಪ ಹೊಲಕ್ಕೆ ಹೋಗ್ಬೇಕು, ಕೆಲಸ ಐತೆ. ನಾವು ಅವ್ರನ್ನ ಹೊಲಕ್ಕೆ ಬಿಟ್ಟು ಬರೋಣ. ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ ತೋರಿಸ್ತೀನಿ. ಎಲ್ಲರಿಗೂ ವಾಚ್ ಮಾಡ್ತಾಯಿರಿ. ಇವಾಗ ಬನ್ನಿ ಹೋಗೋಣ. ನೀರು ತಗೊಂಡು ಹೋಗೋಣ ಗೈಸ್. ಬಾಟ್ಲು ನೀರು ತುಂಬಿಸ್ಕೊಂಡು ಹೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಹೊಲಕ್ಕೆ ಹೋಗ್ಬೇಕು ಅಂತ ಹೊರಟಿದ್ವಿ. ಇವಾಗ ಇಲ್ಲಿ ನೋಡಿ ಏನಾಗಿದೆ ಅಂದರೆ, ಇಲ್ಲಿ ನಮ್ಮ ದಾಮನಿದ್ದವರು ಇದೇನು ನಟ್ಟು ಉದುರೋಗ್ಬಿಟ್ಟಿದೆ. ಇವಾಗ ಇದು ಬೋಲ್ಟ್ ಹಾಕಕ್ಕೆ ಬರ್ತಾಯಿಲ್ಲ. ಅದಕ್ಕೆ ನಾವು ಅವರು ಅಪ್ಪಾಜಿಯವರು ಅದಕ್ಕೆ ನಟ್ಟೆ ಹುಡುಕ್ತವ್ರೆ. ತಗೊಂಬಂದು ಹಾಕ್ಬೇಕು ಇವಾಗ. ಹಾಕಿ ಹೋಗೋಣ. ಲೆಟ್ಸ್ ಗೋ ಗೈಸ್. ನಾವು ಅಪ್ಪಾಜಿ ಹೊಲಕ್ಕೆ ತೋಟಕ್ಕೆ ಅಂತ ಬಂದ್ವಿ. ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ನನ್ನ ಬೇರೆ ಕೆಲಸ ಐತೆ ಅಂದ್ಬಿಟ್ಟು ನಾವು ಅಪ್ಪಾಜಿನ ತೋಟದ ಹತ್ರ ಬಿಟ್ಟೆ. ಇಲ್ಲಿ ನಮ್ಮ ಅಪ್ಪ ಹೋಗಿ ಸಾಕಿಲ್ಲಿಂದಾನೆ ಅಲ್ಲಿ ಮುಂದೆ ಕೆಸರು ಐತೆ ಅಂತ ಹೇಳ್ತು. ನಾನು ಹಂಗಾದ್ರೂ ಸರಿ ಅಂತ ಹೇಳ್ಬಿಟ್ಟು
ತೋಟ ನೋಡೋಣ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಬ್ಯಾಕ್ ಸೈಡಿಂದ ಹೋಗೋಣ ಅಂದ್ಬಿಟ್ಟು ಬಂದರೆ ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ಕೆಸರೈತೆ. ಈ ಗಾಡೀಲಿ ಕೆಸರಾಗ ಹೋಗ್ಬಿಟ್ರೆ ಮುಗ್ದೋಯ್ತು, ಫುಲ್ ಸ್ಕಿಡ್ ಆಗ್ಬಿಡುತ್ತೆ ಅಂದ್ಕೊತೀನಿ. ನೋಡೋಣ ಹೋಗೋಣ, ಲೆಟ್ಸ್ ಗೋ. ಹೋಗಿ ಸ್ವಲ್ಪ ಹಂಗೆ ಮುಂದ್ಗಡೆ ಹಂಗೆ ಹಿಂದ್ಲಿಂದ ತೋರಿಸ್ತೀನಿ ತೋಟ ಹೆಂಗಿದೆ ಏನು ಅಂತ ನಮ್ಮದು ನೋಡ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಬನ್ನಿ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಓಕೆ, ಫೈನಲಿ ಬಂದಿದ್ದೀನಿ ನೋಡಿ, ತೋರಿಸ್ತೀನಿ ನಮ್ಮ ತೋಟ. ಸದ್ಯಕ್ಕೆ ಇದೇ ನಮ್ಮ ತೋಟ ಗೈಸ್, ಫುಲ್ ಲಾಂಗ್ ಇದೆ. ಸೊ ಇದರಲ್ಲಿ ಇನ್ನು ಮುಂದೆ ಇದೆ, ಅಲ್ಲಿವರೆಗೂ ಹೋಗೋದು ಬೇಡ. ನಾವು ಗೊತ್ತಿಲ್ಲ ನನಗೆ ಇಲ್ಲಿ ಬಂದಿರೋದು. ಸೊ ಮತ್ತೆ ಬೈತದೆ, ಯಾಕೆಂದರೆ ಗಾಡಿ ಫುಲ್ ಕೆಸರಾಗಿ ಅಲ್ಲಿ ಸ್ಕಿಡ್ ಆಗ್ತದೆ, ಫುಲ್ ಕೆಸರು ಮುಣಗುತ್ತೆ, ಬೇಡ ಅಂತ ಹೋಗುವಂತ ಕಳಿಸ್ತಾನೆ. ಹಂಗದು ಬಂದ್ಬಿಟ್ಟಿನಿ ನೋಡಿ, ಗಾಡಿ ಫುಲ್ ಚಪಾಟಿ ಆಗ್ಬಿಟ್ಟೈತೆ ಇವಾಗ ನೋಡಿ, ಫುಲ್ ಚಪಾಟಿ ಆಗೈತೆ. ಮನೆಗೆ ಹೋಗಿ ಫಸ್ಟು ಅಪ್ಪ ತೋಟದಿಂದ ಬರೋಷ್ಟೊತ್ತಿಗೆ ಕ್ಲೀನಾಗಿ ಚಾಯಿ ನಿಲ್ಲಿಸ್ಬಿಡೋಣ. ಬನ್ನಿ, ನೆಕ್ಸ್ಟು ಅಲ್ಲಿ ನಿಮ್ಗೆ ಇನ್ನೊಂದು ನಮ್ಮ ತೋಟ ಮತ್ತು ಅಲ್ಲಿ ಗದ್ದೆ ಇನ್ನೂ ಬೇರೆ ಕಡೆ ಇದೆ ನೋಡೋಣ. ಅಲ್ಲಿ ಆದರೆ ಈಗ ಹೋಗ್ತೀನಿ, ಹೋಗಿ ನಿಮಗೆ ತೋರಿಸ್ತೀನಿ ಗೈಸ್. ಹೋಗೋಣ, ಇಲ್ಲಿಂದ ಫಸ್ಟ್ ಹೋಗ್ಬಿಡೋಣ. ಮತ್ತು ನಮ್ಮ ಅಪ್ಪ ಈಗ ಅಲ್ಲಿ ಸ್ಟಾರ್ಟಿಂಗ್ ಫ್ರಂಟಿಂದ ಬರ್ತಾವ್ರೆ, ಅವ್ರು ಇಲ್ಲಿ ಬರೋ ಅಷ್ಟೇ ನನ್ನ ಹೋಗ್ಬೇಕಿಲ್ಲ ಅಂದರೆ ಮತ್ತೆ ಬೈಸ್ಕೊಳ್ಳೋದು ಗ್ಯಾರಂಟಿ. ಸರಿ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಹೋಗ್ತಾ ಇದ್ದೀನಿ, ಮಳೆ ಸ್ಟಾರ್ಟ್ ಆಗ್ಬಿಡ್ತು, ಲೈಟಾಗಿ ಮಳೆ ಬರ್ತೈತೆ. ವೆದರ್ ಮಾತ್ರ ಸಕ್ಕತ್ತಾಗೈತೆ ಗೈಸ್, ತೋರಿಸಿ ನೋಡಿ ವೆದರ್ ನೋಡಿ ಹೆಂಗೈತೆ, ಫುಲ್ ಪೀಸ್ ಅಂದ್ಕೊಳ್ಳಿ. ಲೈಟಾಗಿ ಮಳೆ ಬರ್ತೈತೆ, ಕ್ಯಾಮ್ರಕ್ಕೆಲ್ಲ ಮಳೆನೇ ಬೀಳ್ತೈತೆ. ಸಕ್ಕತ್ತಾಗೈತೆ ನೋಡಿ ವೆದರ್ ನೋಡಿ, ಮೋಡ ನೋಡಿ ಅಲ್ಲಿ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ ಅಲ್ಲ. ಕ್ಯಾಮ್ರದ ಮೇಲೆಲ್ಲ ಮಳೆ ನೀರು ಬಿದ್ದಿದ್ದಾವೆ. ಬನ್ನಿ ಹೋಗೋಣ ಗೈಸ್. ನೋಡಿ ಕಾಲಿಗೆ ಫುಲ್ ಕೆಸರೆಲ್ಲ ಸಿಡಿದ್ಬಿಡ್ತು, ಚಪ್ಪಲಿಗೆ ಪ್ಯಾಂಟಿಗೆ ಕೆಸರೆಲ್ಲ ಸಿಡಿದ್ಬಿಡ್ತು ನೋಡಿ. ವ್ಯೂ ಮಾತ್ರ ಕ್ರೇಜಿ ನಮ್ಮೂರಲ್ಲಿ ವ್ಯೂ ನೋಡಿ ಗಾಯ್ಸ್. ಎಲ್ಲಿ ನೋಡಿದ್ರು ಗದ್ದೆ ತೋಟ. ಅವರು ಈ ಕಡೆ ಸೈಡು ಫುಲ್ ಬರೀ ತೋಟಗಳು, ಆ ಕಡೆ ಒಂದು ಸೈಡ್ ಫುಲ್ ಬರೀ ಗದ್ದೆನೇ ಇದಾವೆ ಗೈಸ್. ನೀವು ಅದನ್ನು ನೋಡ್ಬೇಕು, ಕ್ರೇಜಿ ಆಗಿದೆ ಮಾತ್ರ. ನೋಡೋಣ ಬನ್ನಿ, ಆ ಕಡೆ ಹೋದ್ರೆ ತೋರಿಸ್ತೀನಿ ಇವಾಗ. ಸಕ್ಕತ್ತಾಗಿ ಈ ಕಡೆ ಸೈಡ್ ಫುಲ್ ಬರೀ ತೋಟ. ನೀವು ಎಕ್ಕಡೆ ಸುತ್ತಮುತ್ತ ಎಕ್ಕಡೆ ನೋಡಿ, ಎಕ್ಕಡೆ ನೋಡಿದ್ರು ತೋಟನೇ. ಮಳೆ ಜೋರ ಬಂದ್ಬಿಡ್ತು, ಅದಕ್ಕೆ ಮನೆ ಹತ್ರ ಬಂದ್ಬಿಟ್ಟಿದ್ದೀನಿ ನೋಡಿ. ಇನ್ನೂ ಬರ್ತಾ ಐತೆ, ನಾನು ಸ್ವಲ್ಪ ನೆನ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಗೈಸ್. ಮಳೆ ಇವಾಗ ನಿಂತಿದೆ ಅಂದರೆ ಸ್ವಲ್ಪ ಸ್ಲೋ ಆಗಿದೆ. ಸೊ ಮತ್ತೆ ಇವಾಗ ನಮ್ದು ಇಲ್ಲಿ ಗದ್ದೆ ಇದೆ, ಮತ್ತು ಈ ಕಡೆ ಸೈಡಿನ ತೋಟ ಇದೆ. ಹೋಗ್ತಾ ಇದ್ದೀನಿ, ನಾನು ತುಂಬ ದಿನ ಆಯಿತು ನೋಡಿಲ್ಲ. ಹೋಟೆಲೆಲ್ಲ ಫುಲ್ ಕೆಸರಾಗಿರುತ್ತೆ ಗೈಸ್, ನೋಡೋಣ. ನೀವು ಮಾತ್ರ ಹಳ್ಳಿ ಸೈಡ್ ಬಂದ್ಬಿಟ್ರೆ ಕ್ರೇಜಿ ಆಗಿರುತ್ತೆ. ಈ ಕಡೆ ಪಕ್ಕದಲ್ಲೇ ಚಾನಲ್ ಇದೆ, ಇದರಲ್ಲಿ ನೀರಿಲ್ಲ ಗೈಸ್. ಅವಾಗೆಲ್ಲ ಈ ಚಾನಲಲ್ಲೆಲ್ಲ ಈಜು ಹಿಡಿತಾ ಇದ್ದೀವಿ, ಇವಾಗ ಹೊಡಿತೀವಿ ರೇರು, ಬಟ್ ಅವಾಗಿನ ಅಷ್ಟು ಹೊಡಿಯಲ್ಲ ಗಾಯ್ಸ್. ಫೈನಲಿ ನಮ್ಮ ಗದ್ದೆ ಹತ್ರ ರೀಚ್ ಆಗಿದ್ದೀನಿ. ಗೊತ್ತಲ್ಲ ಗದ್ದೆ ಅಂದರೆ ಭತ್ತ ಬೆಳೆಯೋದು. ಸೊ ನೋಡಿ ಇದೆ ನಮ್ಮ ಗದ್ದೆ. ಇದರಲ್ಲಿ ನಮ್ಮದು, ನಮ್ಮ ಚಿಕ್ಕಪ್ಪ ರಿಬ್ಲರ್ದು, ಸೊ ಎಲ್ಲ ಇಲ್ಲೇ ಇದೆ. ಸೊ ಮುಂದೆ ಏನೋ ಫುಲ್ ಅಲ್ಲೇವರೆಗೂ ಇದೆ, ಫುಲ್ ಅಲ್ಲೇವರೆಗೂ ಹೋಗಲ್ಲ. ಸೊ ಇಲ್ಲೇ ನಿಮಗೆಲ್ಲ ತೋರಿಸ್ಬಿಡ್ತೀನಿ. ಇಷ್ಟು ಇದು ಒಂದು, ಆ ಕಡೆ ಅಲ್ಲೆರಡು, ಆ ಕಡೆದೊಂದು, ಇದು ಮೂರು ಸುತ್ತ, ಇದಿಷ್ಟು ನಮ್ಮದು. ಬಟ್ ವ್ಯೂ ಮಾತ್ರ ಊರಲ್ಲಿ ಸಖತ್ತಾಗಿದೆ, ಕ್ರೇಜಿ ಆಗಿದೆ ನೋಡಿ. ಅವಾಗಿಂದ ಏನಪ್ಪ ಬರೀ ವ್ಯೂ ಬಗ್ಗೆ ಹೇಳ್ತಾನೆ ಅಂತ ಅನ್ಕೊಂಡಿದ್ದೀಯಲ್ಲ, ಯಾಕೆಂದರೆ ವ್ಯೂ ಸಖತ್ತಾಗಿದೆ ಗೈಸ್, ಅದಕ್ಕೋಸ್ಕರ ಒಳ್ಳೆ ಮಜಾ, ಕ್ರೇಜಿ. ನೆಕ್ಸ್ಟು ಬನ್ನಿ ಗೈಸ್, ಇನ್ನೂ ಒಂದು ತೋಟ ಇದೆ ಇಲ್ಲಿ ಅಲ್ಲಿ ಚಾನಲ್ ಹತ್ರ. ಸೊ ಅದು ಒಂದು ತೋರಿಸ್ತೀನಿ ಬನ್ನಿ ಹೋಗೋಣ. ಅಲ್ಲಿ ಫುಲ್ ಕೆಸರಾಗಿರುತ್ತೆ ಅಂದ್ಕೊತೀನಿ, ನೋಡೋಣ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗಾಡಿ ಅಂತ ಫುಲ್ಲು ಕೆಸರು ಮುಳುಗೋಗೈತೆ. ನಮ್ಮ ಅಪ್ಪ ಮನೆಗೆ ಬರೋಷ್ಟೊತ್ತಿ ತೊಳೆದು ನಿಲ್ಲಿಸಿರ್ಬೇಕಿಲ್ಲ ಅಂದರೆ ಮುಗೀತು. ನಮ್ಮ ಅಪ್ಪ ಬೈಸ್ಕೋಬೇಕು ಅದಕ್ಕೆ ಏನು ಮಾಡಲ್ಲ, ಬಟ್ ಬೈತದೆ. ಸುಮ್ಮನೆ ಬೈಸ್ಕೊಂಡು ಬಂದು ತೊಳೆದು ನಿಲ್ಲಿಸ್ಬಿಟ್ರೆ ಬೆಟರ್. ಅಲ್ಲಿ ಹೋಗಿ ತೊಳೆಯೋಣ ಬನ್ನಿ, ಈಗ ತೋಟಕ್ಕೆ ಹೋಗೋಣ ಗೈಸ್. ಫೈನಲಿ ಇನ್ನೊಂದು ತೋಟಕ್ಕೆ ರೀಚ್ ಆಗಿದ್ದೀವಿ ನೋಡಿ, ತೋರಿಸ್ತೀನಿ. ಇದೆ ಗೈಸ್, ಈ ತೋಟ ಏನಿದೆ ತುಂಬ ಹಳೇದು ಗೈಸ್. ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಈ ತೋಟ ಮಾಡಿದ್ದಾರೆ ಅವಾಗಿಂದನೇ. ನನಗೆ ಗೊತ್ತಿದ್ದಂಗೆ ಒಂದು 25 ವರ್ಷದ ಮೇಗ್ಲದು ಹಳೇದು, 25 ವರ್ಷದ ಹಳೇದು ಈ ತೋಟ, ಅವಾಗಿನ ಕಾಲದ್ದು. ಫುಲ್ ನೋಡಿ ಎಷ್ಟು ಎತ್ತರ ಐತೆ, ಇದಿಷ್ಟು ಐತೆ ಗೈಸ್. ಇವಾಗ ಎಲ್ಲಿಂದ ಗೊತ್ತಾ, ಇಲ್ಲಿಂದ ಇಲ್ಲೊಂದು NTC ಕಾಣಿಸ್ತಿದೆ, ಇದು ಆ ಕಡೆ ಪಕ್ಕದ ರೋಡು, ಅದ್ರ ಮುಂದೆ ಚಾನಲ್ ಇದೆ. ಇಲ್ಲಿಂದ ಈ ಕಡೆಯಿಂದ ಫುಲ್ ಅಲ್ಲಿ ಡೆಡ್ ಅಲ್ಲಿ ಎಂಡ್ವರೆಗೂ ಐತೆ. ಇಲ್ಲಿ ಕಾಣಿಸಲ್ಲ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿವರೆಗೂ ಗೈಸ್. ಅಲ್ಲಿವರೆಗೂ ನಾನು ಹೋಗಲ್ಲ, ಫುಲ್ ಕೆಸರಲ್ಲಿ ಆಗ್ಬಿಟ್ಟಿದೆ.
ನಾನು ಈ ಚಪ್ಪೆ ಹಾಕ್ಕೊಂಡು ಹೋಗ್ಬಿಟ್ರೆ ಕೆಸರು ಸಿಕ್ಕೊಳದೆ. ಅಷ್ಟೊಂದು ಕೆಸರೇನು ಆಗಿಲ್ಲ, ಬಟ್ ಬನ್ನಿ ಆಯಿತು ತೋರಿಸ್ತೀನಿ ಇಲ್ಲೇವರೆಗೂ ಆಯಿತು ಅಂತ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಹೋಗ್ತಾ ಇದ್ದೀನಿ. ಕಾಯಲ್ಲ ಇದು ಗೈಸ್. ಅಲ್ಲೇ ಲಾಸ್ಟ್ ತೆಂಗಿ ಮರ ಏನು ಕಾಣಿಸ್ತಾ ಇದೆ ಅಲ್ಲ, ಆ ಕಡೆ ಅಲ್ಲೇವರೆಗೂ ನಮ್ಮ ತೋಟ. ಇದು ಫುಲ್ಲು ಅಲ್ಲಿಂದ ಹಿಡಿದು ಅಲ್ಲೇವರೆಗೂ ಇದೆ. ಬನ್ನಿ ಇವಾಗ ಹೋಗೋಣ, ಸಾಕು ಇಲ್ಲಿಂದ. ಇಲ್ಲಿಂದ ಗೈಸ್ ಅಲ್ಲಿ ಒಂದು ನೆಕ್ಸ್ಟ್ ನಮ್ದು ಇನ್ನೊಂದು ಆ ಕಡೆ ಒಂದು ಹೊಲ ಇದೆ. ಅಲ್ಲಿ ಇವಾಗ ರೀಸೆಂಟಾಗೆ ಇವಾಗ ನಾನು ಫಸ್ಟ್ಗೆ ಆವಾಗಲೇ ತೋರಿಸಿದ್ನಲ್ಲ, ನನ್ನ ಅಪ್ಪನ ಬಿಟ್ಟು ಬಂದೆ ಅಂತ. ಅದು ಇವಾಗ ರೀಸೆಂಟಾಗಿ ಒಂದು 7 ವರ್ಷ ಅದನ್ನ ತೋಟ ಮಾಡಿಬಿಟ್ಟು ಇವಾಗ ಒಂದು 7ರಿಂದ 8ನೇ ವರ್ಷದ ನಡೀತೈತೆ. ಇವಾಗ ಇನ್ನೊಂದು ತೋಟ ಅಲ್ಲಿದೆಯಲ್ಲ, ಅದನ್ನು ಈಗ ರೀಸೆಂಟಾಗಿ ಈಗ ಹತ್ತತ್ರ ಇವಾಗ 1 ವರ್ಷ ಆಗಕ್ಕೆ ಬಂದಿದೆ. ಅದನ್ನು ಇವಾಗ ರೀಸೆಂಟಾಗಿ ಮಾಡಿರೋದು. ನೆಕ್ಸ್ಟ್ ಅದನ್ನು ಈಗ ಹೋಗೋಣ ಬನ್ನಿ, ನೋಡೋಣ. ಅಲ್ಲೂ ಫುಲ್ ಕೆಸಾಗಿರುತ್ತೆ, ಅಲ್ಲೂ ಹೋಗ್ಬಿಟ್ಟು ತೋರಿಸ್ತೀನಿ. ಅದಾದಮೇಲೆ ನಮ್ಮದು ಒಂದು ಕಣ ಇದೆ, ಅದನ್ನು ತೋರಿಸ್ತೀನಿ. ಆದರೆ ಬನ್ನಿ ಹೋಗೋಣ ಇವಾಗ. ಲೆಟ್ಸ್ ಗೋ ಗೈಸ್. ಈ ಟಿ ಸಿನೇ ಇರಲಿಲ್ಲ, ಇವಾಗ ರೀಸೆಂಟಾಗಿ ಹಾಕ್ಸಿರಂಗಿದ್ದಾರೆ. ನಾನಂತೂ ಬಂದೇ ಇಲ್ಲ ಬಿಡಿ. ನೋಡಿ ಇವಾಗ ರೀಸೆಂಟಾಗಿ ನಮ್ಮ ತೋಟದಾಗಿ ಈ ಟಿ ಸಿ ಬಂದೈತೆ. ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ತುಂಬ ದಿನ ಆಯ್ತು ನಾನು ಬಂದೇ ಇಲ್ಲ. ನಾನು ಊರಿಗೆ ಬರೋದೇ ರೇರು. ಅಕಸ್ಮಾತ್ ಊರಿಗೆ ಬಂದು ತೋಟಗಳಿಗೆ ಬರೋದೆಲ್ಲ ರೇರು. ಈ ತೋಟಕ್ಕೆ ಇವತ್ತು ಬಂದಿದ್ದೀನಿ. ಇದನ್ನು ಹಾಕ್ಸಿದ ಮೇಲೆ ನೋಡಿ ನೋಡಿ ಇಲ್ಲೊಂದು ಮರ ಐತೆ, ತೆಂಗಿನ ಮರ. ಏನೂ ಇಲ್ಲ ಇದ್ರು, ಫುಲ್ ಖಾಲಿ. ಏನಕ್ಕೆ ಹಿಂಗೆ ಆಗೈತೆ ಅಂದರೆ ಇಲ್ಲಿ ಲೈನ್ಗಳಿದಾವಲ್ಲ, ಆ ಲೈನ್ಗಳೆಲ್ಲ ಈ ತೆಂಗಿನ ಮರ ಇಲ್ಲಿ ಅರೆ ಇದೆ ನೋಡಿ, ಇದಕ್ಕೆಲ್ಲ ಈ ಥರ ಟಚ್ ಆಗಿ ಸುಟ್ಟೋಗ್ಬಿಟ್ಟಿದೆ. ಅದನ್ನು ಫುಲ್ಲೆಲ್ಲ ತೆಗೆದುಬಿಟ್ಟಾರೆ ಗೈಸ್. ನಿಮಗೆ ಇನ್ನೊಂದೇನೋ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಇದು ಚಾನಲ್ ಸೇತುವೆ. ಈ ಕಡೆ ಫುಲ್ ನೋಡಿ ಹೆಂಗಿದೆ ವೈಬು ವ್ಯೂ. ಈ ಕಡೆ ನೋಡಿ. ಸೊ ಇಲ್ಲೊಂದು ಇದು ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ಸೆಂಟ್ರಲ್ಲಿ ಇದೆ. ಇಲ್ಲೊಂದು ಏನೋ ಹಗ್ಗ ಥರ ಇದನ್ನ ಕಟ್ಟಿದೆ ಗೊತ್ತಾ, ಡ್ರಿಪ್ ಒಂಥರ. ಈ ಕಡೆಯಿಂದ ಹಿಡಿದು ಆ ಕಡೆ ಲಾಸ್ಟ್ವರೆಗೂ ಕಟ್ಟಿರೋದು ನಾವೇ ಗಾಯಿಸಿದ್ದು. ನಾವಿಲ್ಲಿ ಈಜು ಹೊಡಿತಿದ್ವಿ ನೋಡಿ. ಆ ಕಡೆ ಅಲ್ಲಿಂದ ಡೈ ಹೊಡಿತಿದ್ವಿ. ಅಲ್ಲಿಂದ ಬಂದು ಇದು ಈ ಕಡೆ ಇಲ್ಲಿ ಸೇತುವೆ ಕೆಳಗಡೆ ಇಲ್ಲಿರೋದ್ರಿಂದ ಅದು ಸೇಫ್ಟಿಗೆ ಅದನ್ನು ದಾಟಿ ಈ ಕಡೆ ಬರ್ಬೋದು. ಅಕಸ್ಮಾತ್ ಬಂದರೆ ಇಲ್ಲಿ ನೀರು ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ನಮಗೆ ಅಷ್ಟು ಈಜು ಬರ್ತಿತ್ತು. ಆದರೂ ಸೇಫ್ಟಿ ನಮ್ಮ ತಮ್ಮ ನಮ್ಮ ತಂಗಿಯವರೆಲ್ಲ ಬರ್ತಾಯಿದ್ರಲ್ವ, ಸೊ ಸೇಫ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಕಟ್ಟಿದ್ದು. ಅಲ್ಲಿಂದ ಬೀಳೋದು, ಇಲ್ಲಿ ಬಂದ ತಕ್ಷಣ ಅದನ್ನು ಹಿಡ್ಕೊಳೋದು. ಅದನ್ನ ಹಿಡ್ಕೊಂಡಿಲ್ಲ ಅಂದರೆ ಈ ಕಡೆ ಬಂದುಬಿಡ್ತೀವಿ. ಒಳ್ಳೆ ಮಜಾ ಇರೋದು ಗೈಸ್, ಕ್ರೇಜಿ ಆಗಿರೋದು. ಸೊ ಅದು ನಾವೇ ಕಟ್ಟಿರೋದು, ಅದಿನ್ನೂ ಹಂಗೆ ಐತೆ. ಓಕೆ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ನೋಡಿ ಇಲ್ಲಿಂದ ನಮ್ಮ ಮನೆ ಕಾಣುತ್ತೆ, ಈ ಕಡೆ ಇದೆ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತೈತಲ್ಲ, ಅದರಿಂದ ಹಂಗೆ ಇಲ್ಲಿ ಬಂದು ಚೆನ್ನಾಗಿ ಡೈ ಹೊಡಿತಾ ಇದ್ವಿ. ಹಂಗೆ ಇಲ್ಲೇ ಹತ್ರ ಅಲ್ವಾ, ಅಲ್ಲಿಂದ ಈ ಕಡೆ ಹಿಂಗೆ ದಾಟಿದ ತಕ್ಷಣ ಚಾನಲ್. ಬನ್ನಿ ಇವಾಗ ನಮ್ದು ಕಣ ತೋರಿಸ್ತೀನಿ, ಇಲ್ಲೇ ಹತ್ರ ಆಗುತ್ತೆ. ಫಸ್ಟ್ ಕಣ ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಫೈನಲಿ ನಮ್ಮ ಕಣದ ಹತ್ರ ರೀಚ್ ಆಗಿದ್ದೀನಿ, ತೋರಿಸ್ತೀನಿ ನೋಡಿ. ಇವಾಗ ಸ್ಟಾರ್ಟಿಂಗ್ ಗೈಸ್, ಅಲ್ಲಿಂದ ಎಂಟ್ರಿ. ಇದೇನೋ ಇವಾಗ ಕನ್ಸ್ಟ್ರಕ್ಟ್ ಆಗ್ತಿದೆ. ಇಲ್ಲಿ ಏನು ಇರಲಿಲ್ಲ ಗೈಸ್, ಇದೆಲ್ಲ ಫುಲ್ ಗದ್ದೆ. ಆ ಕಡೆ ಈ ಕಡೆ ಫುಲ್ ಸುತ್ತಮುತ್ತ ಗದ್ದೆನೇ ಇದ್ದಿತ್ತು ನೋಡಿ. ಇಲ್ಲಿಂದ ನಮ್ದು ಇಷ್ಟು ಏನಿದೆ, ಇಷ್ಟು ನಮ್ಮ ಕಣ ಗೈಸ್. ತೋರಿಸ್ತೀನಿ ನೋಡಿ ಕ್ಲೀನಾಗಿ. ನೋಡಿ ಹೆಂಗಿದೆ ವ್ಯೂ ನೋಡಿ, ಸಖತ್ತಾಗಿದೆ ಅಲ್ಲ. ಸೊ ಇದಿಷ್ಟು ನಮ್ದು ಕಣ. ಇದು ನಮ್ಮ ಸೆಂಟ್ರಲ್ಲಿ ಫುಲ್ ನಮ್ದು ಕಣ ಗೈಸ್. ಫುಲ್ ಸುತ್ತ ಈ ಕಡೆ ಗದ್ದೆ, ಹಿಂದ್ಗಡೆ ಗದ್ದೆ, ಆ ಕಡೆ ಪಕ್ಕದಲ್ಲೂ ಗದ್ದೆ, ಮುಂದ್ಗಡೆನೂ ಗದ್ದೆ. ಇದೊಂದು ರೋಡ್ ಬಿಟ್ಟರೆ ಅಕ್ಕಪಕ್ಕ ಫುಲ್ ಎಲ್ಲ ಕಡೆ ಗದ್ದೆನೆ. ಇದು ಸೆಂಟ್ರಲ್ ಮಾತ್ರ ನಮ್ದು ಇದಿಷ್ಟು ಕಣ. ಇಲ್ಲೆಲ್ಲ ನಾವು ನೋಡಿ ಹೊಲಿಗೆ ಮತ್ತೆ ಆಮೇಲೆ ಹುಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದೆ. ಇವಾಗ ನಮ್ಮ ಹಸುಗಳು ಅವಾಗ ನಮ್ಮ ಇರ್ತಿದ್ವಲ್ಲ ಗೈಸ್, ಫುಲ್ ಈ ಕಣದ ತುಂಬ ಒಬ್ಬರೇ ಈ ಕಡೆ ಸೈಡ್ ಫುಲ್ಲು ಹುಲ್ಲಿನ ಬಣವೆನೇ ಕಟ್ಟಿರ್ತಿದ್ವಿ. ಇವಾಗ ಇಲ್ಲ ಅಲ್ಲ, ಸೊ ಹಂಗಾಗಿ ಈ ಕಡೆ ಇದರಲ್ಲಿ ಐ ಥಿಂಕ್ ಏನಿರ್ಬೋದು, ನೋಡಿ ಹುಲ್ಲೇ ಇರೋದು, ಇದರಲ್ಲೂ ಹುಲ್ಲಿದೆ ನೋಡಿ. ಆಮೇಲೆ ಇದು ನಮ್ಮದು ಅವಾಗ ನಮ್ಮ ಎತ್ತುಗಳಿದ್ವಲ್ಲ ಗೈಸ್, ಎತ್ತುಗಳಿದ್ವು ಮುಂಚೆ. ಸೊ ಅವಾಗ ಇದು ಓಡಿಸ್ತಾ ಇದ್ದು ಗಾಡಿ, ಎತ್ತಿನ ಗಾಡಿ ನೋಡಿ. ಫುಲ್ ಅಲ್ಲೇ ಮಳೆ ಬಂತು ಗಿಡದು ಇದೆಲ್ಲ, ಇದ್ರಾಗೆಲ್ಲ ಒಳ್ಳೆ ವೈಬ್ ಗೈಸ್. ಅವಾಗೆಲ್ಲ ಮುಂಚೆ ಈ ಗಾಡಿಲಿ ಮಾತ್ರ ನಮಗೆ ಒಳ್ಳೊಳ್ಳೆ ಮೆಮೊರೀಸ್ ಇದ್ದಾವೆ. ಎತ್ತುಗಳು ಕಟ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ ಗೈಸ್, ಸಕ್ಕತ್ತಾಗಿರುತ್ತೆ ಮಾತ್ರ, ಮಜಾ ಇರ್ತದೆ. ಎತ್ತುಗಳು ಕಟ್ಕೊಂಡು ಓಡಿಸ್ಕೊಂತ ಹೋಗ್ತಾ ಇದ್ರೆ ಮಾತ್ರ ಸಖತ್. ಅವಾಗ ನಮ್ದು ಎತ್ತುಗಳಿದ್ವು, ಮನೆ ಎತ್ತು ಅಂತಾನೆ ಇದ್ದವು. ನಾವು ಹೆಂಗೆ ಹೇಳ್ತೀವಿ ಹಂಗೆ ನಮ್ಮ ಮಾತು ಕೇಳ್ತಾ ಇದ್ವು ಕ್ರೇಜಿಯಾಗಿ. ಇದಿಷ್ಟ ನಮ್ಮದು ಕಣ, ತೆಂಗಿ ಕಣ. ಚೆನ್ನಾಗಿದೆ ಗೈಸ್, ವೈಬ್ ನೋಡಿ ನೀವು, ಬರೀ ವೈಬ್ ನೋಡಿ. ಸುತ್ತಮುತ್ತ ಬರೀ ಹೆಂಗಿದೆ, ಕ್ರೇಜಿ ವೆದರ್ ಅಂದ್ಕೊಳ್ಳಿ, ಫುಲ್ಲು ಸಕ್ಕತ್ತಾಗಿದೆ. ಇದಿಷ್ಟು ನಮ್ಮ ಕಣ.
ಇಲ್ಲಿ ಅಂದರೆ ತುಂಬ ಮೆಮೊರೀಸ್ ತುಂಬ ಇದಾವೆ ಗೈಸ್. ಇಲ್ಲಿ ಡೈಲಿ ನಾವು ಬರ್ತಾ ಇದ್ವಿ, ಅಲ್ಲಿಗೆ ಮೊಟ್ಟೆ ಅಡಿಕೆ ಸಿಪ್ಪೆ ಇವನ್ನೆಲ್ಲ ತುಂಬ್ಕೊಂಡು ಇಲ್ಲಿಗೆ ಬರ್ತಾ ಇದ್ವಿ. ಆಮೇಲೆ ಮೆಕ್ಕೆಜೋಳ ಓಡಿಸ್ತಾ ಇದ್ವಿ. ಅವಾಗ ಮೆಕ್ಕೆಜೋಳ ಎಲ್ಲ ಇಲ್ಲೇ ತಂದು ಹಾಕಿ ಇಲ್ಲೇ ಓಡಿಸ್ತೀವಿ. ಇಲ್ಲಿ ಬರ್ತಾ ಇದ್ವಿ ಗೈಸ್, ದಿನಕ್ಕೊಂದ್ಸಲಿನಾರ ಇಲ್ಲಿ ಬರ್ತಾ ಇದ್ವಿ. ಇವಾಗ ಬರೋದೇ ಇಲ್ಲ, ಇವಾಗ ರೇರ್ ಯಾವಾಗಲೂ, ಇವಾಗೇನು ಜಾಸ್ತಿ ಇಲ್ಲಿ ಬರಲ್ಲ. ಇಲ್ಲೇದೊಂದು ಸ್ಟೋರಿ ಇದೆ ಗೈಸ್, ಹೇಳ್ತೀನಿ ನೋಡಿ. ಏನಂದರೆ ನಾನು ನನ್ನ ತಮ್ಮ ಅವಾಗೆಲ್ಲ ನಾವು ಬರ್ತಾ ಇದ್ವಿ, ನಾನು ನಮ್ಮ ಅಪ್ಪ ನಮ್ಮ ತಂಗಿ ತಮ್ಮ ಎಲ್ಲರೂ, ಇಡೀ ಫ್ಯಾಮಿಲಿ ಎಲ್ಲರೂ ಬರ್ತಾ ಇರ್ತಿದ್ವಿ, ಹೋಗ್ತಾ ಇರ್ತಿದ್ವಿ. ಒಂದ್ಸಲಿ ಹಿಂಗೆ ಏನು ಮಾಡಿದ್ವಿ, ಅವಾಗ ಇಲ್ಲಿ ಫುಲ್ ನೋಡಿ, ಇವಾಗೇನೋ ಅಲ್ಲೇ ಇನ್ನು ಮಾಡಿಲ್ಲ, ನಾಟಿ ಗೀಟಿ ಮಾಡಿಲ್ಲ. ಅವಾಗ ಫುಲ್ ನಾಟಿ ಎಲ್ಲ ಮಾಡಿ ಭತ್ತ ಅಲ್ಲೇ ಬಂದಿದ್ವು ಗೈಸ್, ಅಲ್ಲೇ ಫಸ್ಟ್ಲಿ ಭತ್ತ ಎಲ್ಲ ಬಂದಿದ್ವು. ಅವಾಗ ನಾವು ಸೈಕಲಾಗಿ ಬರ್ತಿದ್ವಿ ಜಾಸ್ತಿ. ಅವಾಗ ಸೈಕಲೆಲ್ಲ ಇದ್ವು, ಸೈಕಲಾಗಿ ಬರ್ತಾ ಇದ್ವಿ. ಬರೋ ಟೈಮ್ ನಾನು ಸೈಕಲ್ ಓಡಿಸ್ತಾ ಇದ್ದೆ, ಓಕೆನಾ. ಬಂದು ಎಲ್ಲ ಕೆಲಸ ಮುಗೀತು ಅಂತ ಹಿಂಗೆ ಹೋಗ್ತಾ ಇದ್ದೆ, ಸೈಕಲಲ್ಲಿ ಹೋಗ್ತಾ ಇದ್ವಿ. ನಮ್ಮದು ಒಂದು ಗಾಡಿ ದಬ್ಬದ್ ಬರುತ್ತಲ್ಲ, ಸೊ ಅದರಲ್ಲಿ ಏನೋ ಮೊಟ್ಟೆ, ಸೊ ಅದೇ ಹೊಲಿಗೆ ಅವನ್ನೆಲ್ಲ ಏರ್ಕೊಂಡು ಹೋಗ್ತಾ, ನಮ್ಮ ಹಿಂದ್ಗಡೆ ದಬ್ಕೊಂಡು ಬರ್ತಾ ಇದ್ರು. ನಾನು ಮುಂದೆ ಹೋಯ್ತಾ ಇದ್ದೆ, ಮುಂದೆ ಸೈಕಲಲ್ಲಿ ಹೋಯ್ತಾ ಇದ್ದೆ. ಅವಾಗ ನಾನು ಹಿಂದೆ ನಮ್ಮ ತಂಗಿ ಅಂದ್ಕೊಂತೀನಿ, ನಮ್ಮ ತಮ್ಮ ಅಲ್ಲ, ನಮ್ಮ ತಂಗಿ ಇರಬೇಕು. ನಮ್ಮ ತಂಗಿ ಮೇಘ ಇದ್ದಾಳಲ್ಲ, ನಮ್ಮ ತಂಗಿ, ಅವಳು ಏನು ಮಾಡ್ಬಿಟ್ರೆ, ನಾನು ಹಿಂಗೆ ಇಲ್ಲಿ ರೋಡಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದೆ. ಆ ಲೈಟಿಂಗ್ ಕಂಬ ಇದೆಯಲ್ಲ, ಅಲ್ಲೇವರೆಗೂ ಹೋಗಿದ್ದೇನೋ ಏನೋ, ಅದಕ್ಕಿಂತ ಸ್ವಲ್ಪ ಹಿಂದೆ ಇಲ್ಲ, ಅದನ್ನ ದಾಟಿ ಸ್ವಲ್ಪ ಮುಂದಕ್ಕೆ ಹೋಗಿದ್ದೆ, ಓಕೆನಾ. ಅದನ್ನು ದಾಟಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ, ಸೈಕಲ್ ಓಡಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ನಾನು ಈ ಕಡೆ ಸ್ವಲ್ಪ ಎಡ್ಜಾಗೆ ಇದ್ದೆ, ಸೆಂಟ್ರಾಗಿದ್ನ ಸ್ವಲ್ಪ ಎಡ್ಜಾಗಿದ್ದೆ ಅಂತ ಅಂದ್ಕೊಳ್ಳಿ. ನನ್ನ ತಂಗಿ ಏನು ಮಾಡ್ಬಿಟ್ಟಿದ್ದಾಳೆ, ಹಿಂದಿಂದ ಬಂದು ಒಂದೇ ಸರಿ ಸಡನ್, ನನಗೆ ಗೊತ್ತಿಲ್ಲ, ಅವಳು ಓಡ್ ಬರ್ತಿದ್ಲಿ ಹಿಂದೆ. ನಾನು ಬಿಡು ಓಡ್ ಬರ್ತಾಳೆ ಅಂತ ಅನ್ಕೊಂಬಿಟ್ಟಿನಿ. ಆದರೆ ಅವಳು ಏನು ಮಾಡಿದ್ದಾಳೆ, ಓಡ್ ಬಂದು ನನ್ನ ಸೈಕಲ್ ಹಿಂದ್ಗಡೆ ಆರ್ಬಿಟ್ಲು. ಅಂದರೆ ಕುತ್ಕೊಳ್ಳೋದಕ್ಕೆ ನೋಡಿದಾಳೆ, ನನಗೆ ಹೇಳಿಲ್ಲ ಏನಿಲ್ಲ. ಹಂಗೆ ನನ್ನ ಪಟ್ಟು ನಾರ್ಮಲಾಗಿ ಹೋಯ್ತಾ ಇದ್ದೆ, ಸಡನ್ನಾಗಿ ಕುತ್ಕೊಂಡ ತಕ್ಷಣ ಏನಿಲ್ಲ ಗೈಸ್, ಈ ಕಡೆ ಗದ್ದೆ ಇತ್ತಲ್ಲ, ಫುಲ್ಲು ಬ್ಯಾಲೆನ್ಸೇ ಸಿಕ್ಕಿಲ್ಲ ನನಗೆ, ಬ್ಯಾಲೆನ್ಸ್ ಸಿಕ್ಕಿಲ್ಲ. ಆ ಗದ್ದೆಗೆ ರಪ್ಪ ನಂಗೆ ಬಿದ್ಬಿಟ್ವಿ ಇಬ್ರು. ಈ ಕಡೆ ಪಕ್ಕದ ಲೆಫ್ಟ್ ಸೈಡಿಗೆ ಗದ್ದೆಗೆ ಬಿದ್ಬಿಟ್ವಿ. ನಾನು ಹಿಂಗೆ ಕೆಳಗೆ, ನಾನು ಅವಳು ಕೆಳಗೆ ಬಿದ್ಬಿಟ್ಟಿವಿ. ಸೈಕಲ್ ನಮ್ಮ ಮೇಲೆ ಬಿದ್ಬಿಟ್ಟಿದೆ. ನಮ್ಮ ಇಲ್ಲಿಂದೆ ಬರ್ತಾ ಇತ್ತಲ್ಲ, ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಸೈಕಲ್ ಆದರೂ ಎತ್ತೋದು ಬಿಟ್ಟಿಲ್ಲ, ನಮ್ಮನ್ನಾದರೂ ಎಬ್ರಿಸೋದು ಬಿಟ್ಟು ನಮ್ಮ ನಗ್ತೈತೆ. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಸುಮ್ಮನೆ ನಮ್ಮ ಬಿದ್ದು ನಗ್ತೈತೆ. ನಾವು ನೋಡಿ ಕೆಸರಾಗಿ ಭತ್ತದ ಇದ್ರಲ್ಲಿ ಬಿದ್ಬಿಟ್ವಿ ಗದ್ದೆದಲ್ಲಿ. ಕೆಸರು ಫುಲ್ಲು ಎತ್ತಳಕ್ಕಾಯ್ತಿಲ್ಲ, ಕೆಸರ ಸಿಕ್ಕಂಬಿಟ್ಟು ಸ್ವಲ್ಪ ಕ್ರೇಜಿ ಅಂದ್ಕೊಳ್ಳಿ. ನಮಗೆ ನಗು ಅಂದ್ರೆ ನಗು ಬರ್ತಿತ್ತು. ಅಮ್ಮ ಅಂತೂ ಬಿದ್ದು ನಗ್ತಾಯಿತ್ತು, ಬಂದು ಎತ್ತದ್ಬಿಟ್ಟು. ಆಮೇಲೆ ಬಂದು ಎತ್ತಿತ್ತು, ಫುಲ್ ಎಲ್ಲ ಕೆಸರು ಮುಳುಗೋಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಅಲ್ಲಿ ಚಾನಲ್ ಇದೆ ಅಲ್ವಾ, ಇಲ್ಲಿ ಫುಲ್ ಚಾನಲ್ ಇರೋದು ಸುತ್ತಮುತ್ತ ಎಲ್ಲ. ಆ ಚಾನಲಾಗೆ ಹೋಗ್ಬಿಟ್ಟು ಈಗಿನಾಗ ಅಂದರೆ ಎಷ್ಟು ಫುಲ್ ಆಲ್ಮೋಸ್ಟ್ ಕೆಸರನ್ನೆಲ್ಲ ತೊಳ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿದ್ವಿ. ಸೊ ಹಿಂಗೆ ಇನ್ನೂ ತುಂಬ ಇದಾವೆ ಗೈಸ್, ಇಲ್ಲಿ ಮೆಮೊರೀಸ್ ಎಲ್ಲ ತುಂಬ ಇದಾವೆ ನಮ್ಮ ಊರಲ್ಲಿ, ನಮ್ಮ ಹೊಲ, ತೋಟ, ಗದ್ದೆ. ಸೊ ಇಲ್ಲೆಲ್ಲ ತುಂಬ ಮೆಮೊರೀಸ್ ಇದ್ದಾವೆ. ಅವೆಲ್ಲ ಬೇಗ ನೆನಪಾಗಲ್ಲ, ಒಂದೇ ಸಲ ಹೋದಾಗ ನೆನಪಾಗುತ್ತೆ. ಈ ಕಡೆ ಫುಲ್ ಹಿಂಗೆ ಹೋದ್ರೆ ಗೈಸ್ ಕ್ರೇಜಿ ವ್ಯೂ ಇದೆ, ಸಕ್ಕತ್ತಾಗಿರುತ್ತೆ ಮಾತ್ರ. ಸರಿ ಆಯ್ತು, ಇಲ್ಲಿ ಮುಗಿದು ಬನ್ನಿ ಹೋಗೋಣ. ಇವಾಗ ಇನ್ನೊಂದು ಅಡಿಕೆ ತೋಟ, ಅದು ಇವಾಗ ರೀಸೆಂಟಾಗಿ ಒಂದು ವರ್ಷ 2 ವರ್ಷ ಬಂತು ಅದನ್ನ ತೋಟ ಮಾಡಿ. ಸೊ ಇವಾಗ ಅಲ್ಲಿಗೊಂದು ಹೋಗಿ ಹೋಗೋಣ, ಅದು ಲಾಸ್ಟು, ಇನ್ನು ಮುಗೀತು. ಮತ್ತೆ ಬೇರೆ ಯಾವುದೂ ಇಲ್ಲ, ಒಂದು ಇಷ್ಟೇ ಹೋಗೋಣ. ನೋಡೋಣ, ನಮ್ಮ ಅಜ್ಜಿ ಬರುತ್ತೇನೋ ಪಾಪ. ನಮ್ಮಮ್ಮ ಅಜ್ಜಿನೂ ಕರ್ಕೊಂಡು ಹೋಗು, ಅಲ್ಲಿ ನೋಡಿಲ್ಲ ಅಂತ ಹೇಳಿದೆ. ಸೊ ಹೋಗೋಣ. ನಾನು ಅಜ್ಜಿ ಫೋನ್ ಮಾಡ್ತಿದ್ದೆ, ಫೋನ್ ಐತಿ ನಮ್ಮ ಅಜ್ಜಿ ಹತ್ರನೂ. ಫೋನ್ ಮಾಡಿ ಕೇಳ್ತೀನಿ, ಬರ್ತೀನಿ ಅಂದರೆ ಹೋಗಿ ಮನೆ ಹತ್ರ ಹೋಗಿ ಕರ್ಕೊಂಡು ಹೋಗೋದು. ಇಲ್ಲಾಂದರೆ ಹಂಗೆ ಇಲ್ಲಿಂದ ನಾನು ಹಂಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಅದೊಂದು ನಿಮಗೂ ತೋರಿಸಿ ಹಂಗೆ ರಿಟರ್ನ್ ಬರ್ತಾ ಇರೋದು ಮನೆಗೆ ಬಂದು. ಮತ್ತೆ ಬೇರೆ ಕೆಲಸ ಐತೆ, ಅದಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಇವಾಗ ಫೋನ್ ಮಾಡಿದ್ದೆ ನಮ್ಮ ಅಜ್ಜಿ ಫೋನಿಗೆ. ನಮ್ಮ ಚಿಕ್ಕಮ್ಮ ಆಯ್ತಿತ್ತು, ನಮ್ಮ ಚಿಕ್ಕಮ್ಮ ಊರಿಗೆ ಹೋಯಿತು. ಸೊ ಅವ್ರು ಊರಿಂದ ಬಂದಿರೋಂಗಿದ್ದಾರೆ. ಇವಾಗ ನೋಡೋಣ, ನಮ್ಮ ಚಿಕ್ಕಮ್ಮನೇ ಬರುತ್ತೆ ಅಂದ್ಕೊಂತೀನಿ. ನೋಡೋಣ ಯಾರು ಬರ್ತಾರೆ, ನಮ್ಮ ಅಜ್ಜಿ ಬರುತ್ತೆ, ನಮ್ಮ ಚಿಕ್ಕಮ್ಮ ಬರುತ್ತೆ ಗೊತ್ತಿಲ್ಲ. ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋಗೋದು, ಇಲ್ಲಾಂದ್ರೆ ಒಬ್ಬನೇ ಹೋಗೋದು. ಹೋಗ್ಬಿಟ್ಟು ತೋರಿಸ್ತೀನಿ ಅದು ಇನ್ನೊಂದು ತೋಟ. ಇವಾಗ ಹೊರಟಿದ್ದೀವಿ ತೋಟಕ್ಕೆ, ನಾನು ನಮ್ಮಮ್ಮ. ನಮ್ಮ ಚಪ್ಪಲಿ ಇಲ್ಲೆಲ್ಲ ಬಿಟ್ಬಿಡೈತೆ ಅಂತೆ, ಮೇವು ಹಾಕ್ಬಿಟ್ಟಿದ್ದಾರೆ ಅದ್ರ ಮೇಲೆ ನಮ್ಮ ಚಿಕ್ಕಪ್ಪ. ಇವಾಗ ನಮ್ಮಮ್ಮ ಇದನ್ನೆಲ್ಲ ಎತ್ತೆತ್ತು ನೋಡ್ತೈತೆ. ಸಿಕ್ವಾ? ಸರಿ ಗೈಸ್, ಸಿಕ್ಕಿದ್ದಾವೆ. ಬನ್ನಿ ಇವಾಗ ಹೋಗೋಣ ತೋಟಕ್ಕೆ, ಲೆಟ್ಸ್ ಗೋ ಗೈಸ್. ಫೈನಲಿ ಈ ತೋಟಕ್ಕೆ ರೀಚ್ ಆಗಿದ್ದೀವಿ. ನೋಡಿ ಮಳೆ ಬರ್ತೈತೆ, ನಾವು ಛತ್ರಿ ಬೇರೆ ತಗೊಂಬಂದಿಲ್ಲ. ಇಲ್ಲಿ ಬಂದು ನಮ್ಮ ನೋಡ್ರೆ ಇಲ್ಲಿ ಅಡಿಕೆ ಗಿಡದ ಹತ್ರ ನಿಂತ್ಕೊಂಡ್ಬಿಡೈತೆ. ಮಳೆ ಇವಾಗ ಜೋರಾಯಿತು, ತೋರಿಸ್ತೀನಿ ತಡ್ರಿ ಹೆಂಗಿದೆ ಅಂತ. ಇವಾಗ ಇದು ರೀಸೆಂಟಾಗಿ ಅಮ್ಮ ಇದೆಷ್ಟು ಇವಾಗ 1 ವರ್ಷ ಹಾಕಿರ್ಬೋದಲ್ಲ, ಹಾಕಿ 1 ವರ್ಷ ಆಯ್ತಾ, ಇನ್ನು 2 ವರ್ಷ ಆಯ್ತಾ? 1 ವರ್ಷ. ಇದಿಷ್ಟು ಅಂದರೆ ಇಲ್ಲಿ 3 ಇದೆ ಗೈಸ್, ನಮ್ಮದು ನಮ್ಮ ಚಿಕ್ಕಪ್ಪ ಇಬ್ಬರದು 3 ಇದೆ. ಸೆಂಟ್ರಾಗಿ ಇರೋದು ನಿಮ್ದಲ್ಲಮ್ಮ, ಸೆಂಟ್ರಾಗಿ ಇರೋದು ಆ ಕಡೆ ನಮ್ಮದು, ಈ ಕಡೆ ನಮ್ಮ ಚಿಕ್ಕಪ್ಪರದು, ಈ ಕಡೆ ಇನ್ನೊಬ್ರು ಚಿಕ್ಕಪ್ಪರದು 3.
ತಡ್ರಿ ಆ ಕಡೆ ಈ ಸೆಂಟ್ರಲ್ಲಿ ಏನೋ ಬಾಳೆ ಗಿಡ ಹಾಕಿದಾರಂತೆ, ಇಲ್ಲಿ ಹಾಕಿದ್ದಾರೆ, ಇಲ್ಲಿ ತೋರಿಸ್ತೀನಿ ತಡ್ರಿ ಮುಂದೆ ಹೋಗಿ. ಗೈಸ್ ಇದು ಫುಲ್ ಎರೆಮಣ್ಣು, ಕಪ್ಪು ಮಣ್ಣು ನೋಡಿ. ಚಪ್ಪಲಿ ಇಬ್ಬರು ಅಲ್ಲಿ ಬಿಟ್ಟು ಬೇರೆ ಕಾಲ ನಡ್ಕೊಂಡು ಹೋಗ್ತಿದ್ವಿ. ಫುಲ್ ಹೆಂಗೆ ಅಂದರೆ ಅಂಟ್ಕೊಂಬಿಡುತ್ತೆ ಕಾಲಿಗೆಲ್ಲ ನೋಡಿ. ಇದು ಪ್ಯಾಂಟ್ ಇದು ನಾವು ಅಪ್ಪಾಜಿದ್ದು ಗೈಸ್, ಬೂಟ್ ಕಟ್ ಪ್ಯಾಂಟ್ ಸಕ್ಕತ್ತಾಗೈತಿ ನೋಡಿ. ಫುಲ್ಲು ಕಾಲಿಗೆಲ್ಲ ಹೆಂಗೆ ಮೆತ್ತೈತಿ ಎರೆಮಣ್ಣು. ಇದು ಬಾಳೆ ಹಾಕಿದ್ದಾರೆ ಗೈಸ್. ಇವಾಗ ಬಾಳೆ ಚಿಕ್ಕವು. ಇವಾಗ ಒಂದು 3 ದಿನ ಆಗೈತಲ್ಲ, 2-3 ದಿನ ಆಗೈತೆ ಗೈಸ್ ಹಾಕಿ. ಎಲ್ಲ ಫುಲ್ಲು ಸೆಂಟ್ರಾಗೆ ಹಾಕಿದ್ದಾರೆ. ಗೈಸ್ ವ್ಯೂ ನೋಡಿ, ವ್ಯೂ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ಈ ಕಡೆ ಫುಲ್ ತೋಟ, ಎಲ್ಲ ಫುಲ್ ಸುತ್ತ ನೋಡಿದ್ರೆ ತೋಟನೇ ಗೈಸ್, ತೋಟ. ಇದು ಇಲ್ಲಿ ಸೆಂಟ್ರಲ್ ನಮ್ಮದು ಚಿಕ್ಕದು ಗೈಸ್. ಆ ಕಡೆ ಅಲ್ಲೊಂದು ಕೆರೆ ಇದೆ ಗೈಸ್, ಅಲ್ಲೊಂದು ಕೆರೆ ನಮ್ಮೂರ್ದು. ಆ ಕಡೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಗೈಸ್. ಇವಾಗೇನು ಇವಾಗ ಬಾಳೆ ಗಿಡ ಹಾಕಿರಲ್ಲ ಸೆಂಟ್ರಿಗೆ, ಇವು ಒಂದು 6 ತಿಂಗಳು ಆದ್ಮೇಲೆ ಅದು ಫಸಲು ಬರ್ತವೆ ಅಂತೆ. ಅವು 2 ವರ್ಷ ಅಷ್ಟೇ ಅಂತೆ. 2 ವರ್ಷ ಆದ್ಮೇಲೆ ಫುಲ್ ಅಷ್ಟು ತೆಗಿಬೇಕು, ಎಲ್ಲ ಕೀಳ್ಬೇಕು. ಹಾಂ ಗೈಸ್ 2 ವರ್ಷದವರೆಗೂ ಅಷ್ಟೇ ಅಂತೆ. ಆಮೇಲೆ ಬಾಳೆಕಂದು ಅವನ್ನೆಲ್ಲ ಫುಲ್ ಕಡಿಯೋದೆ. ಇವ್ರು ಸುಭದ್ರ ಮರದು ನಮಗಿನ ಏನೋ ಒಂದು 2-3 ವರ್ಷ ದೊಡ್ಡವು ಮುಂಚೆ. ಆ ಕಡೆ 3 ವರ್ಷ, ನಮ್ದು ಈಗ 1 ವರ್ಷ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನ, ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಗೈಸ್ ನನ್ನ ಶರ್ಟ್ ನೋಡಿ ಗೈಸ್, ಇಲ್ಲಿ ತೋಟದಾಗ ಬಿದ್ದೈತೆ. ನಮ್ಮ ತೋಟದಾಗಿದ್ದು ಹಳೇ ಚಿಕ್ಕವರಿದ್ದಾಗಿದ್ದು. ನಮ್ಮ ಆಂಟಿ ಮದುವೆ ಅನ್ಸುತ್ತಲ್ಲ. ಹಾಂ ಆಂಟಿ ಮದುವೆ ಅನ್ಸುತ್ತೆ. ನಮ್ಮ ಆಂಟಿ ಮದುವೆ ಶರ್ಟ್ 11 ವರ್ಷದ ಹಿಂದ್ಲದು. ಇವಾಗ ಇಲ್ಲಿ ಸಿಕ್ಕಿದೆ, ತೋಟದಾಗ ಬಿದ್ದೈತಿ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ, ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಈ ಹೊಲದ್ದೊಂದು ಸ್ಟೋರಿ ಐತೆ ಗೈಸ್ ನಮ್ಮದು. ಏನಂದರೆ ಅವಾಗ ಮುಂಚೆ ಇಲ್ಲಿ ಮೆಕ್ಕೆಜೋಳ ಹಾಕ್ತಾಯಿದ್ವಿ. ಫುಲ್ ಇಲ್ಲಿ ಎರೆಮಣ್ಣೆಲ್ಲ ಫುಲ್ ಇಲ್ಲಿ ಮೆಕ್ಕೆಜೋಳ ಹಾಕ್ತಾಯಿದ್ವಿ. ಅವಾಗ ಮೆಕ್ಕೆಜೋಳ ಬಿಡ್ಸಕ್ಕೆ ಏನೋ ಮೆಕ್ಕೆಜೋಳ ಏನಕ್ಕೆ ಬಂದಿದ್ವಪ್ಪ. ಹಾಂ ಮೆಕ್ಕೆಜೋಳ ಮುರಿಯೋಕ್ಕೇನೋ ಬಂದಿದ್ವಿ. ಅವಾಗ ನಾವು ಸ್ವಲ್ಪ ಸಣ್ಣವರು, ನಮ್ಮವರು ಎಲ್ಲರೂ ನಾವೇ ಮನೆಯೇ ಮುರಿತಾಯಿದ್ವು. ಅವಾಗ ನಾನು ನಮ್ಮ ತಮ್ಮನ ನಮ್ಮ ತಂಗಿನ ಗೊತ್ತಿಲ್ಲ, ಇಲ್ಲಿ ಕಡೆಯಿಂದ ಇಲ್ಲಿ ಹಿಂಗೆ ಬರ್ತಾಯಿದ್ವಿ. ಅಲ್ಲಿಂದ ಓಡ್ ಬರ್ತಿದ್ವಿ, ನಡ್ಕೊಂಡು ಬರ್ತಾಯಿದ್ವಿ. ಹಾವು ಓದಂಗೆ ಆಗ್ಬಿಡ್ತು, ಪಕ್ಕ ಕೆಳಗಾಸಿ ಹಿಂಗೆ ಹಾವು ಓದಂಗೆ ಆಗ್ಬಿಡ್ತು. ಎದ್ನೋ ಬಿದ್ವೋ ಅಂತ ಬಂದಿದ್ವಿ ಅಂದರೆ ಹಂಗಲ್ಲ, ಫುಲ್ ಅಲ್ಲಿಂದ ಹಿಡಿದು ಅಲ್ಲೇವರೆಗೂ ನಮ್ಮವ್ರು ಎಲ್ಲಿದ್ರು ಅಲ್ಲೇವರೆಗೂ ಓಡೋಗ್ಬಿಟ್ಟಿದ್ವಿ. ಮತ್ತೆ ಈ ಕಡೆ ಬಂದೇ ಇರಲಿಲ್ಲ ನಾವು. ಅವ್ರು ಬರೋರು ಅವ್ರ ಜೊತೆ ಬಂದುಬಿಟ್ಟಿದ್ವಿ ಹಾವು ಅಂತ ನೋಡಿಬಿಟ್ಟು. ಕ್ರೇಜಿ ಮಜಾ ಇತ್ತು. ನನ್ನ ಫೋನಲ್ಲಿ ಚಾರ್ಜೇ ನಿಲ್ಲಲ್ಲ ಗೈಸಲ್ಲಿ. ಆಲ್ರೆಡಿ ಫೋನ್ ತಗೊಂಡ್ಬಿಟ್ಟು ಒಂದು 3 ವರ್ಷ ಆಯಿತು. ಐಫೋನು ಬ್ಯಾಟ್ರಿ ಗೊತ್ತಲ್ಲ ನಿಮಗೆ, ಬ್ಯಾಟ್ರಿ ಹೆಲ್ತ್ ಕಮ್ಮಿ ಆಗ್ಬಿಟ್ಟಿದೆ. ಅಲ್ಲಿ ಆಲ್ರೆಡಿ 76-75 ಏನೋ ಬಂದುಬಿಟ್ಟಿದೆ. ಚಾರ್ಜನೇ ಇಲ್ಲ. ಅದಕ್ಕೆ ಯಾವಾಗಲೂ ಕೈಯಲ್ಲೊಂದು ನೋಡಿ ಪವರ್ ಬ್ಯಾಂಕ್ ಹಿಡ್ಕೊಂಡೇ ಓಡಾಡ್ತೀನಿ. ಚಾರ್ಜ್ ನಿಲ್ಲಲ್ಲ ಗೈಸ್. ಜೊತೆಗೆ ಮಳೆ ಬರ್ತಾ ಇತ್ತು. ಇವಾಗ ನೋಡಿ ಫುಲ್ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗ ಫುಲ್ ಬಿಸಿಲು ಆಗ್ಬಿಡ್ತು ಗೈಸ್. ಫೈನಲಿ ನಾನು ನಮ್ಮಮ್ಮ ತೋಟ ನೋಡ್ಕೊಂಡು ಇವಾಗ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ನೋಡಿದರೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿದೆ. ಹೋಗೋಣ, ಬೇಗ ಹೋಗ್ಬಿಡೋಣ. ನೋಡಿ ಈ ಜಾಗದಲ್ಲಿ ಹೋಗ್ಬೇಕು ನಾವು. ಇವಾಗ ಕ್ರೇಜಿ ಆಗಿದೆ ಜಾಗ. ಇವಾಗ ಹೊರಟ್ವಿ ನಾವು. ಫುಲ್ ಕಾಲೆಲ್ಲ ಕಾಯಿಸಿ ಕೆಸರು ಆಗ್ಬಿಟ್ಟಿತ್ತು ನೋಡಿ. ಫುಲ್ ಕೆಸರು. ನಮ್ಮಮ್ಮ ಫುಲ್ ಅಲ್ಲೆಲ್ಲ ಒರೆಸ್ತೈತಿ. ನಾನು ಇವಾಗ ಒರೆಸ್ಕೊಂಡು ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇರೋದೆ. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಮುಂದಿನ ಕತೆ ಏನಂತ ನೋಡೋಣ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ಫೈನಲಿ ಮನೆಗೆ ಬಂದ್ವಿ. ಮಳೆಲ್ಲೇ ನೆನ್ಕೊಂಡು ನೋಡಿರಿ ಎಲ್ಲ ಕಾಲೆಲ್ಲ ಕೆಸರಾಗಿದೆ. ನಮ್ಮ ತೊಳ್ಕೊಂತೀವಿ. ನಾನು ತೊಳ್ಕೊಂಡು ಬಂದೀನಿ. ಹೋಗ್ಬಿಟ್ಟು ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮನೆಗೆ ಬಂದಮೇಲೆ ಮನೆ ನೆನ್ಕೊಂತೀವಿ ಸ್ವಲ್ಪ ಗೈಸ್. ನಮ್ಮ ನನ್ನ ಚಪ್ಪಲಿ ತೊಳೆದೈತೆ ನೋಡಿ ಗೈಸ್.
ಫುಲ್ ವೈಟ್ ಇರೋದಕ್ಕೂ ಅದಕ್ಕೂ ಫುಲ್ ಎರೆಮಣ್ಣು, ಮಣ್ಣೆಲ್ಲ ಸುತ್ಕೊಂಡ್ಬಿಡುತ್ತೆ ಏನಮ್ಮ. ಮಳೆ ಮತ್ತೆ ಜೋರಾಯ್ತು. ಛತ್ರಿನೇ ಬಿಟ್ಟೋಗ್ಬಿಟ್ಟು ನಾವು ಛತ್ರಿನಾರ ತಗೊಂಡು ಹೋಗ್ಬೇಕಾಯ್ತು ಮಳೆಗೆ ನೆನ್ಕೊಂಡು. ಹಾ ಜರ್ಕಿನೂ ಹಾಕೊಂಡು ಹೋಗಿಲ್ಲ ಅವರು. ಅಯ್ಯೋ ಕರೆಕ್ಟ್, ನಮ್ಮ ಅಪ್ಪಾಜಿ ಅವ್ರು ಹೊಲಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾನೇ ಬಿಟ್ಕೊಂಡಿನಿ. ಹಿಂಗೆ ಮಳೆ ಬರ್ತೈತೆ, ಫುಲ್ ಹೋಗ್ತಾರೆ ಅನ್ಸುತ್ತೆ. ಹೋಗ್ತಾರೆ, ಅಲ್ಲಿ ಎಲ್ಲಿ ನಿಲ್ಕೊಳಕ್ ಜಾಗ ಇಲ್ಲ. ಹಾ ಗಾಯ್ಸ್ ಮಳೆ ನೋಡಿ ಗಾಯ್ಸ್, ಫುಲ್ ಜೋರಾಗ್ಬಿಟ್ಟಿದೆ ನೋಡಿ. ನಮ್ಗೆ ಬೇರೆ ಕೆಲಸ ಐತೆ, ಮಳೆ ನೋಡ್ರಿ ಹಿಂಗೆ ಬರ್ತಾ ಐತೆ. ಏನು ಮಾಡೋದು, ಬರಲಿ ಮಳೆ. ನಾನು ಬೆಂಗಳೂರಿಗೆ ಬೇರೆ ಹೋಗ್ಬೇಕು ಇವತ್ತು ನೈಟ್, ಬೆಂಗಳೂರಿಗೆ ಬೇರೆ ಹೋಗ್ತೀನಿ. ಇಲ್ಲಿನೇ ಹೋಗ್ಬೇಕಾಯ್ತು ಆ್ಯಕ್ಚುಲಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿಲ್ಲ. ಇವಾಗ ಹೋಗ್ಬೇಕು ಅಂತ ನೈಟ್ ಹೊರಡಬೇಕು. ಹಿಂಗೆ ಮಳೆ ಬಂದರೆ ಏನು ಮಾಡೋದು ಗೊತ್ತಿಲ್ಲ ನಾವು. ಓಕೆ ಗಾಯ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನೀವು ಕೊನೆ ತನಕ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.